ಮೇಟಿ ಸಾಹೇಬ್ರು ನಮ್ಮನ್ನ ಎಂದ ಅಧ್ಯಕ್ಷ ಮಾಡ್ಯಾರ ಅಂದಿಂದ ಜವಾಬ್ದಾರಿ ಐತಿ. ಟಿಕೆಟ್ ಯಾರಿಗೆ ಕೊಡ್ಲಿ ಅದೇನು ಯಾವ್ದು ಏನ್ ಸಮಸ್ಯೆ ಇಲ್ಲ. ಗಂಡು ಮಕ್ಕಳು ಮಾತ್ರ ಗ್ಯಾರಂಟಿ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಐತಿ. ಸ್ಪಂದನ ಮಾಡ್ಯಾರ, ನಮಗ ಪ್ಲಸ್ ಆಗತ್ತದ. ಗ್ಯಾರಂಟಿ ಬಹಳ ಒಳ್ಳೇದು, ನಮ್ಗ ಅನುಕಂಪದನು ಐತಿ. ವೀಕ್ಷಕರೇ, ಬಿಸಿಲಿನ ಜಳ ಎಷ್ಟು ಹೆಚ್ಚಾಗ್ತಿದ್ಯೋ ಅದಕ್ಕಿಂತ ಹೆಚ್ಚು ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಬಾಗಲಕೋಟೆ ಗ್ರಾಮೀಣ ಬ್ಲಾಕ್ ಕಮಿಟಿಯ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂತ ರಾಂಪುರ್ ಅವ್ರ ಸಾಹೇಬ್ರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಮೇಟಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ? ಏನು ಟೈಮ್ ನೋಡ್ರಿ, ಅವ್ರು ಮಿಸ್ ಆದ ಸಂಬಂಧ ನಮಗೀಗ ಸಮಸ್ಯೆ ಆಗೈತಿ. ಆ ಸಮಸ್ಯೆ ಬಗೆಹರಿಸ್ಕೋಬೇಕಲ್ಲ. ಈಗ ಅವರು ಇಲ್ಲಂತೇಳಿ ನಾವು ಇದನ್ನ ಮಾಡಕತ್ತೇವು. ಆದ್ರೂ ಈಗ ನಮ್ಮ ಪಾರ್ಟಿಲಿಂದ ಯಾರು ಕ್ಯಾಂಡಿಡೇಟ್ ಹಾಕಾರೋ ನಾವು ನೋಡ್ಬೇಕು. ಜವಾಬ್ದಾರಿ ನಿಮ್ಮ ಮೇಲೆ ಸರ್. ನಿಮ್ಮ ಮನೆ ಚುನಾವಣೆ ಇದು. ಜವಾಬ್ದಾರಿ ನೋಡ್ರಿ, ಜವಾಬ್ದಾರಿ ಮೊದ್ಲೇಕ್ಲಿದ್ದಲೂ ಐತಿ. ಮೇಟಿ ಸಾಹೇಬ್ರು ನನ್ನ ಎಂದ ಅಧ್ಯಕ್ಷ ಮಾಡ್ಯಾರ. ಮೇಟಿ ಸಾಹೇಬ್ರು ನಮ್ಮನ್ನ ಎಂದ ಅಧ್ಯಕ್ಷ ಮಾಡ್ಯಾರ ಅಂದಿಂದ ಜವಾಬ್ದಾರಿ ಐತಿ. ಏನ್ರಿ 2013 ಎಲೆಕ್ಷನ್ದಾಗ ಗೆದ್ದೇವ್ ನಾವು. ಏನ್ರಿ ಇವು ಗೆದ್ದುತ್ತೇವ್. ಟಿಕೆಟ್ ಯಾರಿಗೆ ಕೊಡ್ಲಿ ಅದೇನು ಯಾವ್ದು ಏನ್ ಸಮಸ್ಯೆ ಇಲ್ಲ. ಈಗ ಅಭಿಮಾನಿಗಳು ಅವ್ರ ಹಿಂದೂ ಹೋದಾರ, ಇವ್ರ ಹಿಂದೂ ಹೋದಾರ, ಅದು ಏನು ಇದಾಗೋದಿಲ್ಲ. ಟಿಕೆಟ್ ಉಮೇಶ್ ಮೇಟಿ ಅವ್ರಿಗಾರ ಕೊಡ್ಲಿ, ಮಲ್ಲಣ್ಣ ಮೇಟಿ ಅವ್ರಿಗಾರ ಕೊಡ್ಲಿ, ಪಾಯಕ್ ಅವ್ರಿಗಾರ ಕೊಡ್ಲಿ, ಮಾದೇವಕ್ಕ ಅವ್ರಿಗಾರ ಕೊಡ್ಲಿ, ಇಲ್ಲ ಹಂಗ ಇವ್ರಿಬ್ಬರ ಮಧ್ಯೆ ಐತಿ. ಗಂಡು ಮಕ್ಕಳು ಮಾತ್ರ. ನಾವು ಓಪನ್ ಆಗಿ ಹೇಳ್ತೇವೆ. ಯಾಕಂದ್ರೆ ಜನರ ಅಭಿಪ್ರಾಯ ಹಂಗೈತಿ, ಕಾರ್ಯಕರ್ತರ ಅಭಿಪ್ರಾಯನು ಹಂಗೈತಿ. ಗಂಡು ಮಕ್ಕಳಿಗೆ ಯಾರಿಗಾರ ಕೊಡ್ಲಿ, ಹೆಣ್ಣು ಮಕ್ಕಳನ್ನು ಒಪ್ಕೊಂಡು ತಯಾರಿಲ್ಲ. ಅವರು ಜನರು, ಕಾರ್ಯಕರ್ತರು, ಮುಖಂಡರು. ಸರ್, ಎಲ್ಲೋ ಒಂದ್ ಕಡೆ ಬೈ ಎಲೆಕ್ಷನ್ ಗಳು ಯಾರು ತೀರ್ಕೊಂಡು ಬಂದಾಗ ಅನುಕಂಪ ಅನ್ನೋದು ಮೊದಲು ವರ್ಕ್ ಆಗುತ್ತೆ. ಅನುಕಂಪದ ಮೇಲೆ ನಡೀತಿರುವಂತ ಚುನಾವಣೆ, ಕಾಂಗ್ರೆಸ್ ಆಮೇಲೆ ಜೊತೆಗೆ ಸರ್ಕಾರ ಕಾಂಗ್ರೆಸ್ ಇದೆ, ಆಮೇಲೆ ಸಿದ್ದರಾಮಯ್ಯ ಅವರ ಪ್ರಾಬಲ್ಯ ಕೂಡ ಇದೆ. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಅಂತ ಸರ್? ಈಗ ಗ್ಯಾರಂಟಿಗಳನ್ನ ಕೊಟ್ಟದ್ದು ಐತಿ. ನಾವು ಈಗಾಗಲೇ ಗ್ಯಾರಂಟಿ ಸಮಾವೇಶನೂ ಮಾಡಿವಿ ನಾವು ತಾಲೂಕಲ್ಲಿ. ಮತ್ತ ಪಂಚಾಯತಿ ವೈಸ್ ನಾವು ಗ್ಯಾರಂಟಿ ಪಂಚಾಯತಿ ವೈಸ್ ಅಡ್ಡಾಡಿದ್ದೈತಿ. ಮಹಿಳೆಯರನ್ನ ಕೂಡಿಸಿ ಯಾರ್ಯಾರು ತಗೊಂಡಾರ, ಯಾರಿಗೆ ತಲುಪಿಲ್ಲ, ಅದನ್ನೆಲ್ಲ ನಾವು ಇದನ್ನ ಮಾಡೇವು. ಗ್ಯಾರಂಟಿ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಐತಿ. ಸ್ಪಂದನ ಮಾಡ್ಯಾರ ನಮ್ಗೆಲ್ಲ ಫಲಾನುಭವಿಗಳು. ನಮಗ ಪ್ಲಸ್ ಆಗತ್ತದು. ಗ್ಯಾರಂಟಿದು ಬಹಳ ಒಳ್ಳೇದು. ಇನ್ನೊಂದು ಸಿದ್ದರಾಮಯ್ಯನವರು ಇಲ್ಲಿ ನಮ್ಗ ಮೇಟಿ ಸಾಹೇಬ್ರ ಇದ್ದಾಗ ರೋಡು, ಈಗ ಮೆಡಿಕಲ್ ಕಾಲೇಜ್ ತಂದಾರ, ಅದು ಪ್ಲಸ್ ಆಗತ್ತ ನಮಗ. ಈಗ ಇನ್ನೊಂದು, ಈಗ ಈ ಸಿಟಿ ಒಳಗ ಇದು ಯೂನಿಟ್ 3 ಒಳಗ ವಾಣಿಜ್ಯ ಮಳಿಗೆ ಮಾಡ್ತೀನಿ ಅಂತೇಳಿ ಹೇಳ್ಯಾರ, ಅದು ಪ್ಲಸ್ ಆಗತ್ತ. ನಾವು ಗೆದ್ದಿದ್ದೇವೆ ಸರ್. ಈಗ ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಬಾಗಲಕೋಟೆಯಲ್ಲಿ ಸಮಗ್ರವಾಗಿ ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳು ತಲುಪ್ತಿದ್ಯಾ? ತಲುಪೇವ್ರಿ. GST ಇದ್ದವ್ರಿಗೆ ಮಾತ್ರ ಅಷ್ಟ ಸಮಸ್ಯೆ ಆಗೈತಿ, ಉಳಿಕೆದೆಲ್ಲ ಎಲ್ಲರಿಗೆ ತಲುಪೇವ್. ಈಗ ಚುನಾವಣಾ ಪೂರ್ವದಲ್ಲೇ ರಿಸಲ್ಟ್ ಖಾತ್ರಿ ಆಗೋಗಿತ್ತೆ ನಿಮ್ಗೆ, ಲೆಕ್ಕಕ್ಕಷ್ಟೇ ಮತದಾನ ನಡೀಬೇಕು. ಹೌದು ಸರ್. ಈಗ ನಮ್ಗ ಅನುಕಂಪದನು ಐತಿ, ಮತ್ತೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಕೆಲಸ ಮಾಡಿದ್ದು ಐತಿ. ನಮ್ಮ ಎಲ್ಲಾ ಮುಖಂಡರು ಒಕ್ಕಟ್ಟಿನಿಂದ ಕೆಲಸ ಮಾಡ್ತಾರ ಅನ್ನೋದು ಭರವಸೆ ಐತಿ ನನಗೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.